ನಮ್ಮ ಶಶಾಂಕ್ ಇರ್ಬೋದು, ಆಮೇಲೆ ಇತ್ತೀಚೆಗೆ ಸಿನಿಮಾ ಧನಂಜಯ ನನಗೆ ತೋರಿಸಿದೆ, ಧನಂಜಯ ಬಂದು ಮಾತಾಡ್ದ. ಸೊ ಎಲ್ಲೋ ಒಂದು ಕಡೆ ಎಲ್ಲರ ಮನಸ್ಸಿನಲ್ಲೂ ಇದೆ. ಒಂದಷ್ಟು ಜನ ಪತ್ರಕರ್ತ ಗೆಳೆಯರು ಫೆಸ್ಟಿವಲ್ ನೋಡೋರು ಇಂಥ ಒಳ್ಳೆ ಸಿನಿಮಾ, ಬಟ್ ಇದು ಹೆಂಗೆ ಥಿಯೇಟರ್ ಯಾರು ತೊಗೊಂಬರ್ತಾರೆ ಅಂತ ಯೋಚನೆ ಮಾಡ್ತಿದ್ವಿ. ಯಾಕೆ ಯೋಚನೆ ಮಾಡ್ತಿದ್ವಿ ಇವನು ಗೊತ್ತಿಲ್ಲ ಈ ಇಂಡಸ್ಟ್ರಿನ ಹೆಂಗೆ ನೋಡಬೇಕು ಅಂತ. ಅನ್ಸಿದೆ ಒಂದು ಸಿನಿಮಾ ಮಾಡಿದ್ದಾನೆ, ಅದು ಇವಾಗ ಬಂದಿದೆ. ಇದಕ್ಕೆ 4 ಲಕ್ಷ ಜನ ಸಾಥ್ ಕೊಡ್ತಾ ಇದ್ದಾರೆ. ನೀವು ಇದ್ದೀರಿ, ಭಾಳ ವರ್ಷಗಳಿಂದ ನಿಮ್ಮ ಪರಿಚಯ. ಎಲ್ಲೋ ಒಂದು ಕಡೆ ನನ್ನ ಇಷ್ಟು ವರ್ಷದ ಅನುಭವ, ನನ್ನ ಮಾತಿಗೆ ಇವನು ಒಂದು ಒಳ್ಳೆಯ ಸಿನಿಮಾಗಳನ್ನು ಮಾಡ್ತಾನೆ, ಒಂದು ರಾಷ್ಟ್ರ ಪ್ರಶಸ್ತಿ ತೊಗೊಂಡ್ರವನು, ಇವನು ಈ ಸಿನಿಮಾಗೆ ನಿಂತಿದ್ದಾನೆ ಅನ್ನೋ ಒಂದು ಬಲವಾದರೂ ಆ ಸಿನಿಮಾಗೆ ಬಂದರೆ, ಒಂದು ಆಕರ್ಷಣೆ ಬಂದರೆ ಅದೇ ತುಂಬ ನನಗೆ ಸಾರ್ಥಕತೆ. ಈ ಥರದ ಯುವಕರು ಈ ಥರದ ಸಿನಿಮಾಗಳು ಬೆಳಿಬೇಕು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ದೊಡ್ಡ ದೊಡ್ಡ ಸಿನಿಮಾಗಳು, ಕಾಂತಾರ ಅಂತ ಸಿನಿಮಾಗಳು, KGF ಅಂತ ಸಿನಿಮಾಗಳು ದೊಡ್ಡ ದೊಡ್ಡ ಪ್ಯಾನ್ ಇಂಡಿಯಾ ಆಗಿರೋದನ್ನು ನೋಡಿದ್ದೀವಿ. ಬಟ್ ಅದಕ್ಕಿಂತ ಮುಖ್ಯವಾಗಿ ಅವು ಯಾವಾಗಲೂ ಒಂದು ಸಲ ನಡೆಯುವಂಥದ್ದು. ಅದಕ್ಕಿಂತ ಮುಖ್ಯವಾಗಿ ನಮ್ಮಲ್ಲಿ ಗಂಟು ಮೂಟೆ ಅಂತ ಸಿನಿಮಾ ಇರ್ಬೋದು, ಮನ್ಸೂರಿ ಅಂತ ನಿರ್ದೇಶಕ ಇರ್ಬೋದು, ರೂಪಾರಾವ್ ಅವರಿರ್ಬೋದು, ಹೇಮಂತ್ ಇರ್ಬೋದು, ಅಥವಾ ಡೇರ್ ಡೆವಿಲ್ ಮುಸ್ತಫಾ ನಿರ್ದೇಶಕರು, ಈ ಥರದ ಬೇರೆ ಬೇರೆ ಸುಮನಾ ಕಿತ್ತೂರು ಇರ್ಬೋದು, ಬೇರೆ ಬೇರೆ ಥರ ಆಲೋಚನೆ ಯಂಗ್ಸ್ಟರ್ಸ್ ಬರ್ತಾ ಇದ್ದಾರೆ. ಇವರೆಲ್ಲ ಒಂದು ಗುಂಪಾಗಿ ಕಾಣಿಸ್ತಾ ಇದ್ದಾರೆ ನನಗೆ. ಇವರು ನನಗೆ ಮುಂದಿನ ಭವಿಷ್ಯವಾಗಿ ಕಾಣಿಸ್ತಾ ಇದ್ದಾರೆ. ಯಾಕಂದರೆ ಇವತ್ತು ವರ್ಲ್ಡ್ ಸಿನಿಮಾದಲ್ಲಿ, ಪ್ರಪಂಚದ ಸಿನಿಮಾದಲ್ಲಿ ಕಂಟೆಂಟು ಮುಖ್ಯ ಆಗ್ತಾ ಇದೆ, ಎಸ್ಪೆಷಲಿ ಆಫ್ಟರ್ ಲಾಕ್ಡೌನ್. ಸೊ ಇದು ಭಾಷೆಯನ್ನು ದಾಟಿ ಬೇರೆ ಬೇರೆ ಕಡೆ OTTಗಳಲ್ಲಿ ನೋಡ್ತಾರೆ ಅನ್ನೋ ನಂಬಿಕೆ ಇದೆ. ಮತ್ತು ಈ ಥರದ ಸಿನಿಮಾಗಳನ್ನು ನಾವು ಬೆಳೆಸೋದ್ರಿಂದ ಹೊರಗಿನವರಿಗೂ ಕೂಡ ಕರ್ನಾಟಕದಲ್ಲೂ ಕನ್ನಡದಲ್ಲೂ ಈ ಥರದ ಮೀನಿಂಗ್ಫುಲ್ಲಾದ ಒಂದು ಬಹಳ ಸೂಕ್ಷ್ಮ ಸಂವೇದನೆಗಳ ಸಿನಿಮಾಗಳು ಬರ್ತಿದೆ ಅನ್ನೋದು ಹರಡ್ತಾ ಹೋಗುತ್ತೆ. ಇವರು ನಮಗೆ ಹೆಮ್ಮೆ ತರುವಂತಹ ಮಕ್ಕಳೇ. ಸೊ ಇವರ ದಾರಿ ಬೇರೆ, ನಾವು ನೋಡಿದ ಸಿನಿಮಾ ಬೇರೆ, ಇವರು ನೋಡ್ತಿರೋ ಸಿನಿಮಾ ಬೇರೆ, ನಾವು ಗ್ರಹಿಸಿದ ಸೂಕ್ಷ್ಮತೆಗಳು ಬೇರೆ, ಇವರು ಗ್ರಹಿಸ್ತಾ ಇರೋ ಸೂಕ್ಷ್ಮತೆಗಳು ಬೇರೆ. ಕಾಲದಿಂದ ಕಾಲಕ್ಕೆ, ತಲೆಮಾರಿಂದ ತಲೆಮಾರಿಗೆ ಬದಲಾಗ್ತಾ ಹೋಗ್ಬೇಕಲ್ಲ. ಯಾಕಂದರೆ ಮುಂದಿನ ಬದುಕು, ಮುಂದಿನ ಪ್ರಪಂಚ ಅವ್ರದ್ದು. ಸೊ ಅವರ ಸೂಕ್ಷ್ಮತೆಗಳು, ಅವರ ಭಾಷೆ, ಅವರ ಒಂದು ಸಿನಿಮಾ ಜರ್ನಿ ಇದು ಹೀಗೆ ಮುಂದುವರಿಲಿ. ಐ ಆಮ್ ಸೀಯಿಂಗ್ ಬೆಟರ್ಮೆಂಟ್ ಓನ್ಲಿ. ಒಂದು ಚಾರ್ಲಿ ಈ ಥರದ್ದೆಲ್ಲ ಸಿನಿಮಾಗಳು ನೋಡ್ತಿದ್ರೆ ಇನ್ನೊಂದು ಮಟ್ಟಕ್ಕೆ ಹೋಗ್ತಾ ಇದ್ದಾರೆ. ಅದಾಗಲಿ ಆ ಒಂದು ಪ್ರಯಾಣದಲ್ಲಿ ಒಬ್ಬ ಹಿರಿಯನಾಗಿ ಒಂದು 4 ದಶಕಗಳ ಸಿನಿಮಾದಲ್ಲಿದ್ದು ಎಲ್ಲ ಎತ್ತರಗಳನ್ನು ನೋಡಿದ ನಂತರ ಅದಕ್ಕೆ ನಾನು ಹಿಂಬಾಗಿದ್ದೆ, ಅವರು ಇನ್ನೊಂದು 2 ಹೆಜ್ಜೆ ನಡೆಯೋದಕ್ಕೆ ನಾನು ಕಾರಣನಾಗಿದ್ದೆ ಅನ್ನೋದೇ ನನ್ನ ಸಾರ್ಥಕತೆ. ಆ ಸಂತೋಷದಿಂದ, ಆ ಜವಾಬ್ದಾರಿ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.